ಮೊದಲ ಆಶೀರ್ವಾದ ತಗೋಣ. ನಮ್ಮ ತಾಯಿ ಆಶೀರ್ವಾದ ಸಿಕ್ಕಿದಾಯ್ತು. ನಾನು ಅಂದ್ಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ ನಾನು ಈ ರೀತಿ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡ್ತೀನಿ, ಈ ರೀತಿ ಒಂದು ಸೋಷಿಯಲ್ ಮೀಡಿಯಾ ಮಾಡ್ತೀನಿ, ನಿಮ್ಮೆಲ್ಲರ ಮನಸ್ಸು ಕದೀತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದೇ ರೀತಿಲಿ ನನ್ನ ಮಗ ನೀವು ಹೆಂಗೆ ಈಗ ಸಪೋರ್ಟ್ ಮಾಡಕತ್ತೀರಿ, ಇದೇ ರೀತಿಲೇ ನಿಮ್ದು ಎಲ್ಲರೂ ಸಪೋರ್ಟ್ ಇರಲಿ. ಇದೇ ರೀತಿಲೇ ನಮಸ್ಕಾರ. ಇವತ್ತು ಜುಲೈ 14 ತಕ್ಷಣನೇ ನನಗಿಂತ ಮುಂಚೆ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ. ಗೈಸ್, ಬರ್ಡೇಗೋಸ್ಕರ ಬಂದಿದ್ದೀನಿ. ಬರ್ಡೇ ಪಾರ್ಟಿ ಅಂತ ಮಾಡಿದ್ರು. ಈ TT ಗಾಡಿ ತಂದ್ರು, ಈ ಗಾಡಿಯಲ್ಲಿ ತಂದು ಈ ಒಂದು ಲಾಡ್ಜ್ಗೆ ಬಂದಿದ್ದಾರೆ. ಡಮಾರ್ ಒಂದು 10,000 ರೂಪಾಯಿ. ಏನು ಮಾಡೋದು, ಫ್ರೆಂಡ್ ಸರ್ಕಲ್. ಅದರಲ್ಲಿ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ನೋಡಿ ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಸಚಿನ್ ಅಂತ ಬಂದ್ಬಿಟ್ಟು. ನಾನಂತ ಜೀವನದಲ್ಲಿ ಏನು ಮಾಡಿದ್ರು ಬಿಟ್ಟಿದ್ದೀನಿ ಗೊತ್ತಿಲ್ಲ, ಅದ್ರ ಬಿಟ್ಟು ಗೋಲ್ಡ್ ಗಿಫ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೇಳ, ಅದಕ್ಕೆ ನಾನು ಅನ್ಸ್ಬೇಡ. ಹೇಳ ಮಾತಾಡ ಹೇಳ ಅದೇನಿಲ್ಲ ಹೇಳ. ಎಲ್ಲರಿಗೂ ಟ್ಯಾಂಕ್ಸ್ ರೀ. ಇದೇ ರೀತಿಲೇ ನನ್ನ ಮಗ ಈಗ ವಿಡಿಯೋ ಮಾಡ್ತಾನ್ರಿ. ಎಲ್ಲ ಸಾಲಿ ಬಿಟ್ಟು ಎಲ್ಲ ಕೆಲಸ ಬಿಟ್ಟು ಹಿಡಿಯೋಕೆ ನಿಂತಾನ್ರಿ. ಇದರಿಂದ ನಿಮ್ದು ಎಲ್ಲರದು ತುಂಬ ಸಹಾಯ. ಎಲ್ಲ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್. ಆ್ಯಕ್ಚುಲಿ ನಾನು ಈ ಯೂಟ್ಯೂಬ್ ಕಂಟೆಂಟ್ ಜರ್ನಿ ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ಆವಾಗಿನ ದಿನಗಳು ಯಾವ ರೀತಿ ಇದ್ದಾರೆ, ಅದು ತುಂಬ ಕಷ್ಟ ಇತ್ತು. ಯಾಕಂದರೆ ಬೆಳಗಿನಿಂದ ಸಾಯಂಕಾಲವರೆಗೂ ಕೂಲಿ ಕೆಲಸ ಮಾಡೋದು. ಆ ಕೂಲಿ ಕೆಲಸ ಮಾಡಿದಾಗ ಬರುವಂಥ ದುಡ್ಡಿನಿಂದ ನಮ್ಮ ಕುಟುಂಬ ಅನ್ನೋದು ನಡೀತಿತ್ತು. ಅಂಥ ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಇದ್ದು ನಾನು ಅಂದ್ಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ ನಾನು ಈ ರೀತಿ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡ್ತೀನಿ, ಈ ರೀತಿ ಒಂದು ಸೋಷಿಯಲ್ ಮೀಡಿಯಾ ಮಾಡ್ತೀನಿ, ನಿಮ್ಮೆಲ್ಲರ ಮನಸ್ಸು ಕದೀತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಬಟ್ ಆ ಒಂದು ನಿಮ್ಮ ಪ್ರೀತಿ ಸಪೋರ್ಟ್ನಿಂದ ಆಯಿತು. ಆ್ಯಕ್ಚುಲಿ ಇವತ್ತು ನಾನೊಂದು ತಕ್ಕ ಮಟ್ಟಿಗೆ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿ ನಿಮ್ಮ ಮುಂದೆ ಇದ್ದೀನಿ. ಇದಕ್ಕೆಲ್ಲ ಕಾರಣ ಎಲ್ಲ ನೀವಿಲ್ಲಾಂದ್ರೆ ನಾನು ಇಲ್ಲಿವರೆಗೆ ಬರ್ತಿರಲಿಲ್ಲ. ಮೊದಲನೇದಾಗಿ ಎಲ್ಲ ನಮ್ಮ ಮೆಂಬರ್ಸ್ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ, ಅದ್ರ ಜೊತೆಗೆ ಎಲ್ಲರ ಕೈ ಮುಗಿತೀನಿ. ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ಯಾಕಪ್ಪ ಥ್ಯಾಂಕ್ ಯು ಸೊ ಮಚ್ ಅಂದರೆ ತುಂಬ ಸಿಂಪಲ್, ಕ್ಲಿಯರಾಗಿ ಹೇಳ್ಬೇಕಾರೆ ಇವತ್ತು ಜುಲೈ 14 ತಕ್ಷಣವೇ ನನಗಿಂತ ಮುಂಚೆ ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ. ಏನಪ್ಪ ಅಂದರೆ ತುಂಬ ಸಿಂಪಲ್, ಏನೂ ಇಲ್ಲ. ಆ್ಯಕ್ಚುಲಿ ನಿನ್ನೆ ನೈಟಿಂದ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮೇಲೆ ಮೆಸೇಜು, ವಾಟ್ಸಪ್ನಲ್ಲಿ ಆಗಿರ್ಬೋದು ಮೆಸೇಜ್ ಮೇಲೆ ಮೆಸೇಜು ತುಂಬ ಬರ್ತಾಯಿದೆ. ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನನಗೆ ಮೆಸೇಜ್ ಮಾಡಿದರೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ಮೆಸೇಜ್ ಅಂದ ತಕ್ಷಣ ನೀವು ಅನ್ಬೋದು ಏನಪ್ಪ ಅಂದರೆ ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತಿದೆ. ಏನಪ್ಪ ಅಂದರೆ ಇವತ್ತು ನಾನು ಹುಟ್ಟಿದ ದಿನ. ಆ್ಯಕ್ಚುಲಿ ಇದು ಆಧಾರ್ ಕಾರ್ಡಲ್ಲಿ ಇರುವಂಥ ಡೇಟು. ಇವತ್ತು ನನ್ನ ಜನ್ಮದಿನ. ಯಾರೆಲ್ಲ ವಿಶ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಕೂಡ ಹೇಳೋದು ಹೇಳ್ಬೇಕಂದ್ರೆ, ನಾನೊಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿ ನನ್ನೊಂದು ಬರ್ಡೇ ನೀವು ನೆನಪಿಡ್ದಿದ್ದೀರಂದರೆ ಇದ್ರ ಮುಂದ್ಗಡೆ ನನಗೇನು ಬೇಕಾಗಿಲ್ಲ. ಇದು ನಾನು ಮಾಡಿದಂಥ ಒಂದು ಪುಣ್ಯ. ಈ ಪುಣ್ಯ ಎಲ್ಲರಿಗೂ ಸಿಗಲ್ಲ. ಈ ಒಂದು ಮೂಮೆಂಟ್ ಎಲ್ಲರಿಗೂ ಬರಲ್ಲ, ಎಲ್ಲರಿಗೂ ಸಿಗಲ್ಲ. ಅದು ನನಗೆ ಸಿಕ್ಕಿದೆ, ಅದು ಜೀವನ ಪೂರ್ತಿ ಉಳಿಸ್ಕೋದು ನನ್ನ ಕರ್ತವ್ಯ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಅದ್ರ ಜೊತೆಗೆ ಏನೂ ಇಲ್ಲ, ಮೊದಲನೇ ಇವತ್ತೊಂದು ಬರ್ಡೇ ಅಂದ ತಕ್ಷಣ ನಾನು ಸ್ಟಾರ್ಟಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ಡೈಲಿ ಹೇಳ್ತೇನೆ, ಬೆಳಗ್ಗೆ ಎದ್ದ ತಕ್ಷಣ ನಾನು ವೀಡಿಯೋ ಮಾಡ್ಬೇಕಂತ ರೆಡಿಯಾಗಿ ನಾನು ಆ್ಯಕ್ಚುಲಿ ಯಾವ ದೇವರಿಗೂ ಹೋಗಿಲ್ಲ, ಏನೂ ಹೋಗಿಲ್ಲ. ನನ್ನ ದೇವ್ರ ಮುಟ್ಟು ನಮ್ಮ ಒಂದು ತಾಯಿ, ಅವರ ಕಾಲಿಗೆ ಬಿದ್ದು ವಿಶೇಷ ಕೇಳೋ ಮಾಡೋಣ. ಅದ್ರ ಜೊತೆ ಯಾವ ರೀತಿ ಇರುತ್ತೆ ಮೂಮೆಂಟ್ ನೋಡೋಣ ಬನ್ನಿ. ನಮ್ಮ ತಾಯಿ ಆ್ಯಕ್ಚುಲಿ ಅಲ್ಲಿ ನೀರು ತುಂಬೋದಕ್ಕೆ ಹೋಗಿದ್ದಾರೆ, ಈಗ ಬರ್ತಾರೆ. ಜಸ್ಟ್ ವೇಟ್, ಅವ್ರು ಅಲ್ಲಿ ನೀರು ತುಂಬ್ತಾ ಇದ್ದಾರೆ, ಸ್ವಲ್ಪ ವೇಟ್ ಮಾಡಿ. ನಮ್ಮ ತಾಯಿ ಬರ್ತಾಯಿದ್ದಾರೆ, ಜಸ್ಟ್ ಹೋಗೋಣ ಬನ್ನಿ. ಅವ್ರ ಹತ್ತಿರ ಆಶೀರ್ವಾದ ತಗೋಣ. ಮಾ ಬಾ, ನೀರು ತುಂಬ್ತಾ ಇದ್ದಾರೆ ಅವರು, ಪಾಪ ಡಿಸ್ಟರ್ಬ್ ಮಾಡ್ತಿದ್ದೆ. ಏನು ಮಾಡೋದು ಮತ್ತೆ ನೋಡು. ಓ ಮೌ, ಇನ್ನೂ ಬರ್ತಾ ಇಲ್ಲ ನೋಡಿ, ಎಷ್ಟು ವೇಟ್ ಮಾಡ್ಬೇಕು. ಮನೆ ಒಳಗೆ ಹೋಗ್ತಾ ಇದೆ, ಅಲ್ಲಿ ರೊಟ್ಟಿ ಮಾಡ್ತಿದ್ದಾರೆ. ಓಮಾ, ಎಷ್ಟು ವೇಟ್ ಮಾಡ್ಬೇಕು ನೋಡಿ. ಅಮ್ಮ ಬಾ, ಈಗ ಅವರು ಬಂದಿದ್ದಾರೆ ನೋಡಿ. ವೇಟ್ ಮಾಡಿದಕ್ಕೂ ಮೊದಲ ಆಶೀರ್ವಾದ ತಗೋಣ. ನಮ್ಮ ತಾಯಿ ಆಶೀರ್ವಾದ ಸಿಕ್ಕಿದಾಯ್ತು. ಇವತ್ತು ನನ್ನ ಒಂದು ಜನ್ಮದಿನ. ಯಾವ ರೀತಿ ಅನಿಸ್ತದೆ? ತುಂಬ ಖುಷಿ ಆಯಿತು. ನಮಸ್ಕಾರ ಎಲ್ಲರಿಗೂ ಯಾವ ರೀತಿ ಅನಿಸ್ತು? ತುಂಬ ಜನ ವಿಶ್ ಮಾಡಿದ್ದಾರೆ ನನಗೆಲ್ಲ.
ಇದೇ ರೀತಿಲಿ ನನ್ನ ಮಗ್ಗ ನೀವು ಹೆಂಗೆ ಈಗ ಸಪೋರ್ಟ್ ಮಾಡಕತ್ತೀರಿ ಇದೇ ರೀತಿಲೇ ನಿಮ್ದು ಎಲ್ಲರೂ ಸಪೋರ್ಟ್ ಇರಲಿ ಇದೇ ರೀತಿಲೇ ನಮಸ್ಕಾರ. ಅಂದರೆ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಅವ್ರ ಜನ್ಮದಿನ ನೆನ್ಪಿಡ್ತಾರೆ. ಇವತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ಜನ್ಮದಿನ ನೆನ್ಪಿಡ್ಕೊಂಡು ಮೆಸೇಜ್ ಮಾಡಿದರೆ ವಿಶ್ ಮಾಡಿದ್ರೆ ಅವ್ರೆಲ್ಲರಿಗೂ ಯಾವ ರೀತಿ ಅನಿಸ್ತೆ. ನಿನ್ನ ಮಗ ಒಬ್ಬ ಹುಡುಗನ ಅಂದರೆ ಸಾಮಾನ್ಯ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದಂಥ ಹುಡುಗನ ಇವತ್ತು ನೆನಪು ಹಿಡ್ಕೊಂಡು ಬರ್ಡೇ ಡೇಟ್ ವಿಶ್ ಮಾಡ್ತಾ ಇದ್ದಾರೆ. ಎಲ್ಲರಿಗೆ ಯಾವ ರೀತಿ ಅನಿಸ್ತಾರೆ. ಎಲ್ಲ ನಮ್ಮ ಅಕ್ಕ ತಂಗಿದ್ರೆ ಆಗಿರೋ ಬ್ರದರ್ಸ್ ಆಗಿರೋ ಪ್ರತಿಯೊಬ್ಬರು ಕೂಡ ಏನು ಹೇಳ್ತೆ ನಿನ್ನಿಂದ ಏನು ಮಾತು ಹೇಳ. ಅದಕ್ಕೆ ನಾನು ಅನಿಸ್ಬೇಡ ಹೇಳ ಮಾತಾಡ ಹೇಳ ಅದೇನಿಲ್ಲ ಹೇಳ. ಎಲ್ಲರಿಗೆ ಟ್ಯಾಂಕ್ಸ್ ರೀ. ಇದೇ ರೀತಿಲೇ ನನ್ನ ಮಗ ಈಗ ವಿಡಿಯೋ ಮಾಡ್ತಾನ್ರಿ. ಎಲ್ಲ ಸಾಲಿ ಬಿಟ್ಟು ಎಲ್ಲ ಕೆಲಸ ಬಿಟ್ಟು ಹಿಡಿಯೋಕೆ ನಿಂತಾನ್ರಿ. ಇದರಿಂದ ನಿಮ್ದು ಎಲ್ಲರದು ತುಂಬ ಸಹಾಯ. ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್ ಇರಲಿ. ಇವತ್ತು ಮೊದಲನೇದಾಗಿ ಹೇಳ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ ಅಂತ ಸಿಕ್ಕಿದ್ದಾಯಿತು. ಜೀವನ ಸ್ಯಾತ ಆಯಿತು. ಜೀವನ ಪೂರ್ತಿ ಒಂದು ಮೂಮೆಂಟ್ ಆಯಿತು. ಇದು ನನಗೆ ತುಂಬ ಅಂದ್ರೆ ತುಂಬ ಖುಷಿ ಮೂಮೆಂಟ್ ಆಯಿತು. ಯಾಕಂದರೆ ನನಗೆ ಮೊದಲನೇದಾಗಿ ನಮ್ಮ ತಾಯಿ ಆಶೀರ್ವಾದ ಸಿಕ್ಕಿದ್ದಾಯಿತು. ಅದಕ್ಕಿಂತ ಮೊದಲು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದೆ. ನಿಮ್ಗೆ ಕೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರುತ್ತೆ, ಇನ್ನು ಮುಂದೆ ಕೂಡ ಇರುತ್ತೆ. ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ತುಂಬ ಜನ ಅನ್ಬೋದು ಬ್ರದರ್ ಪಾರ್ಟಿ ಕೊಡಿ ಅದು ಕೊಡಿ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರೆ. ಎಲ್ಲರಿಗೂ ಹೇಳ್ತೀನಿ ಅದಕ್ಕೊಂದು ಟೈಮಿಂಗ್ ಬರಲಿ. ಅದಕ್ಕೆ ಆದಂಥ ಒಂದು ಟೈಮಿಂಗ್ ಬಂದರೆ ಎಲ್ಲರೂ ಪಾರ್ಟಿ ಕೊಡ್ತೀನಿ, ಎಲ್ಲ ಮಾಡ್ತೀನಿ. ಆದ್ರೆ ಬಿಟ್ಟು ಇವಾಗ ಮೂಮೆಂಟ್ ತಕ್ಕಂತೆ ಜೀವನ ಮಾಡಬೇಕಾಗಿದೆ. ಯಾಕಂದ್ರೆ ಮಿಡಲ್ ಕ್ಲಾಸ್ ಇರಲಿ, ಅಡ್ಜಸ್ಟ್ ಮಾಡೋಣ ಆದಷ್ಟು. ಮತ್ತು ತುಂಬ ಜನ ತುಂಬ ಜೋರು ನಡೀತಾ ಪಾರ್ಟಿ ಗೀಟಿ ಅಂದರೆ ಬರ್ತಡೇ ಸೆಲೆಬ್ರೇಷನ್ ತುಂಬ ಜೋರು ಅಂತ ಕೇಳ್ಬೋದು. ಯಾವುದೇ ರೀತಿ ಬರ್ಡೇ ಸೆಲೆಬ್ರೇಷನ್ ಮಾಡಲ್ಲ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಸ್ಟೋರಿ ಹಾಕಿಲ್ಲ, ಯಾವುದೇ ರೀತಿ ವಾಟ್ಸಪ್ ಸ್ಟೇಟಸ್ ಕೂಡ ಹಾಕಿಲ್ಲ, ಹಾಕೋದು ಇಲ್ಲ. ಯಾಕಂದ್ರೆ ಯಾರಿಗೂ ಕೂಡ ಗೊತ್ತು ಮಾಡಲ್ಲ ನಾನು ಜಾಸ್ತಿ. ಯಾಕಂದ್ರೆ ಬೇಡ, ಈ ವಿಡಿಯೋ ಅಪ್ಲೋಡ್ ಆದ ನಂತರ ನೆಕ್ಸ್ಟ್ ಗೊತ್ತಾಗಿರ್ಬೋದು. ಅದ್ರ ಬಿಟ್ಟರೆ ಯಾರಿಗೂ ಕೂಡ ಗೊತ್ತು ಮಾಡಲ್ಲ. ಯಾಕಂದರೆ ಬೇಡ. ಯಾಕಂದ್ರೆ ನಾನು ಏನು ಮಾಡಿದ್ದೀನಿ ಇನ್ನೂ ಈಗ ಅಪ್ಕಮಿಂಗ್ ಬರ್ತಾಯಿದ್ದೀನಿ. ಈಗ ಜಸ್ಟ್ ಕಾಲಿಟ್ಟಿದ್ದೀನಿ. ಇವಾಗಲೇ ನಾನು ಮಾಡಿದರೆ ಎಲ್ಲ ತುಂಬ ಊರಾಗುತ್ತೆ. ಅದು ಬೇಡ. ಅಷ್ಟು ದೊಡ್ಡವನು ಅಲ್ಲ, ಅಷ್ಟು ಇದನ್ನೂ ಅಲ್ಲ. ಬಟ್ ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಇರಲಿ. ನನ್ನ ವರ್ಷದಲ್ಲಿ ನನಗೆ ಇರುವಂಥ ಗೋಲ್ ಏನೂ ಇಲ್ಲ. ನನ್ನ ಜೀವನದಲ್ಲಿ ಒಳ್ಳೆ ರೀತಿಯಿಂದ ನಮ್ಮ ತಾಯಿ ನೋಡ್ಕೋಬೇಕು, ಒಳ್ಳೆ ರೀತಿಯಿಂದ ನಮ್ಮ ಫ್ಯಾಮಿಲಿ ನೋಡ್ಕೊಳ್ಬೇಕು. ಯಾರಿಗೂ ಕೂಡ ಸಲಾಮ್ ಹೊಡಿಬಾರ್ದು. ನನ್ನ ಮುಂದೆ ನಾನು ಮಾತಾಡಿದವಂಥವ್ರು ಅಂದರೆ ನನ್ನ ಮೊದಲಿಗೆ ನನ್ನ ಬಗ್ಗೆ ಮಾತಾಡಿದವರು ಇವಾಗ ನನ್ನ ಬಗ್ಗೆ ರೆಸ್ಪೆಕ್ಟ್ ಇದೆ. ಒಳ್ಳೆ ರೀತಿ ಮರ್ಯಾದೆ ಕೊಡ್ತಾರೆ, ಬಂದು ಮಾತಾಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಇದಕ್ಕೆಲ್ಲ ಕಾರಣ ನೀವಿಲ್ಲಾಂದ್ರೆ ಯಾರು ರೆಸ್ಪೆಕ್ಟ್ ಕೊಡೋಲ್ಲ. ನಮ್ಮ ಏರಿಯಾದ ML ಕೂಡ ರೆಸ್ಪೆಕ್ಟ್ ಕೊಡ್ತಾರೆ ನನಗೆ. ಇದಕ್ಕಿಂತ ಮತ್ತೇನು ಬೇಕು. ಎಲ್ಲ ನಮ್ಮ ಫ್ಯಾಮಿಲೀಸ್ ಪ್ರತಿಯೊಬ್ಬರು ಕೂಡ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ, ಯಾರೆಲ್ಲ ನನಗೆ ಹಿಂದುಗಡೆ ನಿಂತು ಇಲ್ಲಿವರೆಗೆ ನಾನು ತಂದಿದ್ದೀರಾ, ನೀವು ನನ್ನ ಕುಟುಂಬ ಅಂತ ಹೇಳಿದ್ದೇನೆ. ಎಲ್ಲರಿಗೂ ಹೇಳ್ತೀನಿ, ಈಗಲೂ ಕೂಡ ಹೇಳ್ತೀನಿ, ನೀವು ನನ್ನ ಕುಟುಂಬ. ಸಬ್ಸ್ಕ್ರೈಬರ್ಸ್ ಅಲ್ಲ, ನೀವು ನನ್ನ ದೇವರುಗಳು, ನೀವೆಲ್ಲ ನನ್ನ ಕುಟುಂಬ. ನನ್ನ ಕುಟುಂಬದಕ್ಕೆ ನಾನು ಈ ಜೀವನ ಇರೋವರೆಗೂ ಪೂರ್ತಿ ಚಿರಋಣಿ ಆಗಿರ್ತೀನಿ. ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ಅದ್ರ ಜೊತೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂಡ ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ಏನು ಹೇಳೋಕೆ ನನ್ನ ಮೂಮೆಂಟ್ ಅನ್ನಿಸ್ತಲ್ಲ, ಏನೂ ಇಲ್ಲ. ಜಸ್ಟ್ ಏನಾದರೂ ಬರ್ಡೇ ಸೆಲೆಬ್ರೇಷನ್ ಚಿಕ್ಕದಾಗಿ ನಮ್ಮ ಫ್ರೆಂಡ್ ಏನಾದರೂ ಮಾಡಿದ್ರೆ ಅವ್ನು ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ. ಅದು ಬೇಡ ಅಂದ್ರೂ ಕೂಡ ಮಾಡ್ತಾರೆ. ಅದ್ರ ಬಿಟ್ಟು ಏನ್ಬೋದು ಅದು ಜಸ್ಟ್ ಲಾಸ್ಟಿಗೆ ಆ್ಯಡ್ ಮಾಡಿರ್ತೀನಿ. ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ವಿಶ್ ಮಾಡಿದ್ರೆ ಪ್ರತಿಯೊಬ್ಬರು ಮತ್ತೊಮ್ಮೆ ಎಲ್ಲರೂ ಕೂಡ ಜೀವನ ಪೂರ್ತಿ ಚಿರಋಣಿ ಆಗಿರ್ತೀನಿ. ನಿಮಗೆ ಎಷ್ಟೇ ನಮಸ್ಕಾರ ಇರೋದು ಕೂಡ ಸಾಲಲ್ಲ. ಯಾಕಂದರೆ ಇಲ್ಲಿದ್ದಾನೆ ಇವತ್ತು ಇಲ್ಲಿ ತಂದಿಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ನೀವು. ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್. ಪ್ರತಿಯೊಬ್ಬರು ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಳ್ಬೇಕಾರೆ. ಈ ವಿಡಿಯೋದಲ್ಲಿ ಯಾವುದೇ ರೀತಿ ಇನ್ನಿಲ್ಲ. ಒಂದು ಮೂಮೆಂಟ್ ಇದು ನನಗೊಂಥರ ಮೂಮೆಂಟ್ ಇದು. ಈ ಮೂಮೆಂಟ್ ವಾಪಸ್ ಸಿಗುತ್ತೋ ಬಿಡ್ತಾ ಗೊತ್ತಿಲ್ಲ. ಜೀವನದಲ್ಲಿ ನಿಮ್ಮಿಂದ ಸಿಕ್ಕಿದೆ ಸಾಕು. ಇನ್ನು ಮುಂದೆ ನಾನು ಇನ್ನೂ ತುಂಬ ಮಾಡೋದು ತುಂಬ ಇದೆ. ಪಿಕ್ಚರ್ ಬಾಕಿ ಇನ್ನೂ ತುಂಬ ಇದೆ. ಜೀವನದಲ್ಲಿ ಇನ್ನೂ ಮಾಡಬೇಕಾದ ತುಂಬ ಇದೆ. ತುಂಬ ನಮ್ಮ ತಾಯಿ ಬಗ್ಗೆ ನನ್ನ ಬಗ್ಗೆ ಮಾತಾಡೋದ್ರ ಮುಂದೆ ಮಾಡಿ ತೋರಿಸ್ತೇನೆ. ಅಲ್ಲಿವರೆಗೆ ಬಿಡಲ್ಲ. ಈ ವರ್ಷ ಹಂಗೆ ಒಂದೊಂದು ಅಚೀವ್ಮೆಂಟ್ ಮಾಡ್ತೀನಿ. ಒಂದೊಂದು ಡ್ರೀಮ್ ಕಂಪ್ಲೀಟ್ ಮಾಡ್ತೀನಿ. ಈ ವರ್ಷ ಕೂಡ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಡ್ರೀಮ್, ಒಂದು ಜಾಗ ಅದು ಇನ್ನು ಇದೆ. ಇನ್ನು ನೆಕ್ಸ್ಟ್ ಡ್ರೀಮು ಲ್ಯಾಪ್ಟಾಪು, ಕ್ಯಾಮ್ರಾ, ಮನೆ, ಈ ರೀತಿ ತುಂಬ ಇದೆ ಆಸೆಗಳು, ಕನಸಿದೆ. ಆ ಕನಸಿಗೆ ಸ್ವಲ್ಪ ಟೈಮಿಂಗ್ ಬೇಕಷ್ಟೇ. ಸುಮ್ಮನೆ ಅಂದರೆ ಡೈರೆಕ್ಟಾಗಿ ಬರೋಲ್ಲ. ಅದರ ತಕ್ಕಂತೆ ಪೇಷನ್ಸ್ ಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನಮ್ಮ ವರ್ಕ್, ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಒಂದು ದಿನ ಅದು ಬಂದೇ ಬರುತ್ತೆ, ಸಿಗುತ್ತೆ. ಆ ದಿನಗೋಸ್ಕರ ವೇಟ್ ಮಾಡ್ತಾಯಿದ್ದೀನಿ. ಆ ದಿನ ಬತ್ತಪ್ಪ ಅಂದ್ರೆ ಹೇಳ್ತೀನಿ, ಆ ದಿನ ಬರುತ್ತೆ. ನನಗೆ ಗೊತ್ತಿದೆ, ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ. ಪ್ರತಿಯೊಬ್ಬ ಕಂಟ್ರೀಸ್ ಫ್ಯಾಮಿಲಿಸ್ ಎಲ್ಲ ಕೂಡ ಥ್ಯಾಂಕ್ ಯು ಸೊ ಮಚ್. ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಇವತ್ತು ನೆನ್ಪಿಟ್ಕೊಂಡು ಬರ್ಡೇ ವಿಶ್ ಮಾಡಿದ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಎಲ್ಲರೂ ಕೂಡ ಚಿರಋಣಿ ಆಗಿರ್ತೀನಿ. ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೊ ಮಚ್. ಎಲ್ಲ ಮಕ್ಕ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ವಿಶ್ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ರಿಪ್ಲೈ ಮಾಡೋಕ್ಕಾಗಿಲ್ಲ. ರಿಪ್ಲೈ ಮಾಡಿಲ್ಲ ಅಂದರೂ ಕೂಡ ಯಾರೂ ಬೇಜಾರಾಗೋಬಿಡಿ. ಮತ್ತು ನನ್ನ ಮೇಲೆ ಬೇಜಾರಾಗಿಬಿಟ್ಟು ಆ್ಯಕ್ಚುಲಿ ಹೇಳ್ತೀನಿ, ಮೆಸೇಜ್ ಮಾಡಿ ಎಲ್ಲ ಮಾಡಿದ್ರು ಕೂಡ ತುಂಬ ಜನ ಮಾಡಿದ್ರೆ ಅವರೆಲ್ಲರೂ ಕೂಡ ರಿಪ್ಲೈ ಮಾಡೋಕ್ಕಾಗಿಲ್ಲ. ರಿಪ್ಲೈ ಮಾಡಲಿಲ್ಲ ಅಂದರೆ ಯಾರು ಕೂಡ ಬೇಜಾರಾಗೋಬೇಡಿ. ಪ್ರತಿಯೊಬ್ಬರು ಕೂಡ ಸಾರಿ, ಥ್ಯಾಂಕ್ ಯು ಸೊ ಮಚ್. ನಾನು ರಿಪ್ಲೈ ಮಾಡಿ ಅಂತ ನೀವು ಬೇಜಾರು ಮಾಡಿಬಿಡಿ. ನಿಮ್ಮ ಫ್ಯಾಮ್ಲಿ, ನಿಮ್ಮ ಇದನ್ನು ಮತ್ತು ಅದ್ರ ಜೊತೆ ಎಲ್ಲ ನಮ್ಮ ಫ್ಯಾಮಿಲೀಸ್ ಎಲ್ಲರೂ ಕೂಡ ಮತ್ತೆ ಎಲ್ಲರೂ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರಲಿ ಅಂತ ಪ್ರತಿಯೊಬ್ಬ ಕಂಟ್ರೀಸ್ ಫ್ಯಾಮಿಲೀಸ್ ಎಲ್ಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ಎಷ್ಟು. ಅದ್ರ ಜೊತೆಗೆ ನಮ್ಮ ಕ್ಯಾಮರಾಮ್ಯಾನ್ ಕೈ ಕೊಡು. ಜಸ್ಟ್ ನಮ್ಮ ಕ್ಯಾಮರಾಮನ್ ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಎಷ್ಟೋ ಒಂದು ವೀಡಿಯೋ ಮಾಡ್ಬೇಕಾದ್ರು
ನಮ್ಮ ಬ್ರದರ್ ಅಂದ್ರೆ ಕ್ಯಾಮ್ರಾ ಮಾಡಿದ್ರೆ ಯಾರು ಅಲ್ಲ, ನಮ್ಮ ದೊಡ್ಡಪ್ಪನ ಮಗನೇ, ನಮ್ಮ ತಮ್ಮನೇ. ಪಾಪ ಅವನು ಬಂದು ಹಿಡ್ಕೋತಾನೆ ಕೈಯಲ್ಲಿ. ಅವ್ನಿಗೆ ಥ್ಯಾಂಕ್ ಯು ಸೊ ಮಚ್. ಯಾಕಂದರೆ ಈ ವಿಡಿಯೋ ಮಾಡೋದಕ್ಕೆಲ್ಲ ಇದಷ್ಟೇ ಅಲ್ಲ, ಪ್ರತಿಯೊಂದು ವಿಡಿಯೋ ಕೂಡ ಆಲ್ಮೋಸ್ಟ್ ಅವನೇ ಇಡ್ತಾನೆ, ಅವನೇ ನನಗೆ ಹೆಲ್ಪ್ ಮಾಡ್ತಾನೆ. ಅವ್ನು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಮತ್ತೆ ನಾನು ನೆಕ್ಸ್ಟ್ ಸಿಗ್ತೀನಿ ಪ್ರತಿ ಒಬ್ಬ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೂ ಬಾಯ್ ಬಾಯ್. ಸಾವುಕಾರ ಚಲೋ ಇಟ್ಟು ರೌಂಡ್ ಬಿಡೋದು. ಹ್ಯಾಪಿ ಬರ್ಡೇ ಟು ಯು. ಗೈಸ್ ಬರ್ಡೇಗೋಸ್ಕರ ಬಂದಿದ್ದೀನಿ. ಬರ್ಡೇ ಪಾರ್ಟಿ ಅಂತ ಮಾಡಿದ್ರು. ಈ ಟಿ ಟಿ ಗಾಡಿ ತಂದರು. ಈ ಗಾಡಿಯಲ್ಲಿ ತಂದು ಈ ಒಂದು ಲಾಡ್ಜ್ಗೆ ಬಂದಿದ್ದಾರೆ. ಡಮಾರ್ ಒಂದು 10,000 ರೂಪಾಯಿ. ಏನು ಮಾಡೋದು ಫ್ರೆಂಡ್ ಸರ್ಕಲ್. ಅದರಲ್ಲಿ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ನೋಡಿ ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಸಚಿನ್ ಅಂತ ಬಂದ್ಬಿಟ್ಟು. ನಾನಂತ ಜೀವನದಲ್ಲಿ ಏನು ಮಾಡಿದ್ರು ಬಿಟ್ಟಿದ್ದು ಗೊತ್ತಿಲ್ಲ, ಅದ್ರ ಬಿಟ್ಟು ಗೋಲ್ಡ್ ಗಿಫ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಬರ್ಡೇ ಯಾರೆಲ್ಲ ವಿಶ್ ಮಾಡೋದು ಪ್ರತಿ ಒಬ್ಬರು ಥ್ಯಾಂಕ್ ಯು ಸೊ ಮಚ್. ಈಗ ಹರಿಹರ ಕ್ಲಾಸ್ನಲ್ಲಿ ಇದನ್ನು ಪ್ರೆಸೆಂಟು. ಊಟ ಮಾಡೋಣ, ಅವ್ರಿಗೂ ಊಟ ಮಾಡಲಿ. ನನಗೆ ಯಾವ ರೀತಿ ಏನು ಹೇಳ್ಬೇಕು ಅನ್ನಿಸ್ತಲ್ಲ. ಯಾಕಂದರೆ ನನ್ನ ಫ್ರೆಂಡ್ ಸರ್ಕಲ್ ಯಾವ ರೀತಿ ಇದೆ ಅಂದರೆ, ನನಗೋಸ್ಕರ 30-40 ಲಕ್ಷ ರೂಪಾಯಿ ಗಾಡಿ ತೊಗೊಂಡು ಗೋಲ್ಡ್ ಚೇನ್ ತೊಗೊಂಡು ಬಂದು ಮಾಡ್ತಿದ್ದಾರೆ ಅಂದರೆ ಇದ್ರ ಮುಂದೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ವಿಶ್ ಮಾಡಿದ್ರೆ ಪ್ರತಿಯೊಬ್ಬರು ಥ್ಯಾಂಕ್ ಯು. ಊಟ ಮಾಡಿ ಮಲ್ಕೋರಿ ಎಲ್ಲರೂ. ಊಟ ಮಾಡ್ತಾಯಿದ್ದೀನಿ, ನೀವು ಹೋಗ್ಬೇಕು.